ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ ನಾವು ಇಂದು ಸದಕಾ ಮಾಡುವುದರ ಲಾಭಗಳು ಏನೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸದಕಾ ಕೊಡುವುದರಿಂದ, ದಾನ ಮಾಡುವುದರಿಂದ ಅಲ್ಲಾಹನು ನಮಗೆ ಏನೆಲ್ಲ ಲಾಭಗಳನ್ನು ನೀಡಿದ್ದಾನೆ, ಸದಕಾ ಮಾಡುವುದರಿಂದ ಅಲ್ಲಾಹನಿಗೆ ಎಷ್ಟು ಖುಷಿಯಾಗುತ್ತೆ, ಅಲ್ಲಾಹನು ಇದನ್ನು ಯಾಕೆ ಇಷ್ಟೊಂದು ಇಷ್ಟಪಡುತ್ತಾನೆ ಎಂದು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸದಕಾ ಎಂದರೆ ಏನು ಎಂಬುದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋಣ. ಸದಕಾ ಎಂದರೆ ದಾನ ಮಾಡುವುದು. ಅಲ್ಲಾಹನು ನಮಗೆ ನೀಡಿರುವ ಸಂಪತ್ತಿನಲ್ಲಿ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಯಾವುದಾದರೂ ಒಂದು ರೂಪದಲ್ಲಿ ಬೇರೆಯವರಿಗೆ, ಬೇರೆ ಜೀವಿಗಳಿಗೆ ನಾವು ನಮ್ಮ ಹತ್ತಿರ ಇರುವುದನ್ನು ಹಂಚುವುದೇ ದಾನವಾಗಿದೆ. ಈ ಗುಣವು ಅಲ್ಲಾಹನಿಗೆ ತುಂಬಾ ಇಷ್ಟವಾಗುತ್ತೆ. ಈ ಕೆಲಸ ಮಾಡುವುದರಿಂದ ಅಲ್ಲಾಹನು ನಮಗೆ ಏನೆಲ್ಲ ಲಾಭಗಳನ್ನು ನೀಡುತ್ತಾನೆ ಎಂಬುದನ್ನು ಒಂದೊಂದಾಗಿ ನಾವು ನೋಡುತ್ತಾ ಹೋಗೋಣ. ಸದಕಾ ಮಾಡುವುದರಿಂದ ಮೊದಲನೆಯ ಲಾಭ ನಮಗೆ ಏನು ಸಿಗುತ್ತೆ ಎಂದರೆ, ನಮ್ಮ ಹತ್ತಿರ ಇರುವುದನ್ನು ನಾವು ಇನ್ನೊಬ್ಬರಿಗೆ ದಾನ ಮಾಡುವುದರಿಂದ ಅವರ ಅವಶ್ಯಕತೆಗಳು ಪೂರೈಸುತ್ತವೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ನೀಡುವುದನ್ನು ನೋಡಿ ಅಲ್ಲಾಹನಿಗೆ ಇದು ತುಂಬಾ ಇಷ್ಟವಾಗುತ್ತೆ. ಹಾಗಾಗಿ ಅಲ್ಲಾಹನು ನಮ್ಮ ಮನಸ್ಸಿನ ಆಸೆ ಕನಸುಗಳನ್ನು ಅಲ್ಲಾಹನು ಪೂರೈಸುತ್ತಾನೆ. ಹಾಗಾಗಿ ನಮಗೆ ನಮ್ಮ ಆಸೆಗಳು ಪೂರೈಸಬೇಕು ಎಂದರೆ ನಾವು ಸದಕಾ ಮಾಡಬೇಕು. ಸದಕಾ ಮಾಡುವುದರಿಂದ ನಮ್ಮ ಆಸೆಗಳನ್ನು ಅಲ್ಲಾಹನು ಪೂರೈಸುತ್ತಾನೆ. ಸದಕಾ ಮಾಡುವುದರ ಮೂರನೆಯ ಲಾಭ ಏನು ಎಂದರೆ, ಅಲ್ಲಾಹನು ನಾವು ದಾನ ಮಾಡುವುದರಿಂದ ನಮಗೆ ಇರುವ ಹೆಸರು, ಗೌರವ, ಅಂತಸ್ತು ಇದನ್ನು ರಕ್ಷಣೆ ಮಾಡುತ್ತಾನೆ ಮತ್ತು ಇದನ್ನು ಇನ್ನೂ ವೃದ್ಧಿಸುತ್ತಾ ಹೋಗುತ್ತಾನೆ. ನಮ್ಮ ಗೌರವದಲ್ಲಿ ಇನ್ನೂ ಹೆಚ್ಚಳವೇ ಆಗುತ್ತೆ ಹೊರತು ನಮ್ಮನ್ನು ಯಾರ ಮುಂದೆಯೂ ತಲೆ ತಗ್ಗಿಸದಂತೆ, ಯಾರ ಮುಂದೆಯೂ ಕೈ ಚಾಚದಂತೆ ನಮ್ಮ ರಕ್ಷಣೆಯನ್ನು ಮಾಡುತ್ತಾನೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ದಾನ ಮಾಡುವುದು ನಮ್ಮ ಒಳ್ಳೆಯದೇ ಆಗಿದೆ. ಅಲ್ಲಾಹನಿಗೆ ನಾವು 1 ಪಟ್ಟು ಕೊಟ್ಟರೆ ಅಲ್ಲಾಹನು ನಮಗೆ 70ರಷ್ಟು ಅದನ್ನು ಮರಳಿ ನಮಗೆ ಈ ಜಗತ್ತಿನಲ್ಲಿಯೇ ತೀರಿಸುತ್ತಾನೆ. ಹಾಗಾಗಿ ನಾವು ದಾನ ಮಾಡುವುದು ಅಲ್ಲಾಹನಿಗೆ ತುಂಬಾ ಇಷ್ಟವಾಗುತ್ತದೆ. ಸದಕಾ ಮಾಡುವುದರ 4ನೆಯ ಲಾಭ ಏನು ಎಂದರೆ, ನಮಗೆ ಅಲ್ಲಾಹನು ನೀಡಿರುವ ಸಂಪತ್ತಿನಲ್ಲಿ ನಾವು ದಾನ ಮಾಡಿದರೆ ಆ ಸಂಪತ್ತು ಎಂದಿಗೂ ಕಡಿಮೆಯಾಗುವುದಿಲ್ಲ. ಇನ್ನೂ ಅದರಲ್ಲಿ ಬರ್ಕತ್ ಮತ್ತು ರಹಮತ್ ಹೆಚ್ಚಿಸುತ್ತಾ ಹೋಗುತ್ತದೆ. ನಮ್ಮ ಸಂಪತ್ತು ವೃದ್ಧಿಯಾಗುತ್ತಾ ಹೋಗುತ್ತದೆ. ಸದಕಾ ಒಂದು ಬೀಜದಂತೆ. ಅದನ್ನು ನಾವು ಬಿತ್ತಿದರೆ ಅದು ಹೆಚ್ಚು ಪ್ರತಿಫಲ ಕೊಡುತ್ತದೆ. ನಾವು ಹಾಕುವ ಒಂದು ಬೀಜ ನಮಗೆ ಮರವಾಗಿ ಫಲವನ್ನು ಕೊಡುತ್ತದೆ. ಅದಕ್ಕೆ ನಾನು ಹೇಳಿದ್ದು, ಅಲ್ಲಾಹನ ದಾರಿಯಲ್ಲಿ ನಾವು 1 ಪಟ್ಟು ಖರ್ಚು ಮಾಡಿದರೆ ಅಲ್ಲಾಹನು ಅದನ್ನು ಮರಳಿ 70ರಷ್ಟು ನಮಗೆ ನೀಡುತ್ತಾನೆ ಎಂದು. ಹಾಗಾಗಿ ನಮ್ಮ ಸಂಪತ್ತಿನಲ್ಲಿ ವೃದ್ಧಿ ಬೇಕು ಎಂದರೆ, ನಮಗೆ ಇನ್ನಷ್ಟು ಒಳ್ಳೆಯ ರಿಜಕ್ ಬೇಕು ಎಂದರೆ ನಾವು ಪ್ರತಿದಿನ ಸದಕಾ ಮಾಡಬೇಕು, ದಾನ ಮಾಡಬೇಕು. ಅದು ಆಹಾರ ರೂಪದಲ್ಲಿ ಆದರೂ ಸರಿಯೇ, ನೀರಿನ ರೂಪದಲ್ಲಿ ಆದರೂ ಸರಿಯೇ, ಒಂದು ಸಣ್ಣ ಪುಟ್ಟ ಖಜೂರಿನ ರೂಪದಲ್ಲಿ ಆದರೂ ಸರಿಯೇ, ನಮಗೆ ಹತ್ತಿರ ಇರುವ 1 ರೂಪಾಯಿನಲ್ಲೂ ಆದರೂ ಸರಿಯೇ, ನಾವು ಪ್ರತಿದಿನವೂ ಸದಕಾ ಮಾಡಲೇಬೇಕು. ಸದಕಾ ಮಾಡುವುದರ 5ನೆಯ ಲಾಭ ಏನು ಎಂದರೆ, ಸದಕಾ ಒಂದು ಅನಾರೋಗ್ಯದ ಔಷಧಿಯಂತೆ ಕೆಲಸ ಮಾಡುತ್ತದೆ. ನಾವು ಮಾಡುವ ದಾನ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ. ನಾವು ಮನಸ್ಸಿನಲ್ಲಿ ಪ್ರತಿದಿನ ಬೇಡಿಕೊಂಡು ನಾವು ನಮ್ಮ ಆರೋಗ್ಯದ ಮೇಲೆ ಚೆನ್ನಾಗಿರಲಿ ಎಂದು ದಾನ ಮಾಡುತ್ತಿದ್ದೇವೆ ಎಂದು ದಾನ ಮಾಡಿದಾಗ ನಮ್ಮ ಮನೆಯವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯ ಅನಾರೋಗ್ಯ ಕಾಡಬಾರದು ಎಂದು ನಾವು ಬೇಡಿಕೊಂಡು ದಾನ ಮಾಡುವುದರಿಂದ ಆ ಸದಕಾ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ. ಬಂದಿರುವ ಅನಾರೋಗ್ಯವನ್ನು ಸಹಿತ ನಿವಾರಣೆ ಮಾಡುತ್ತದೆ. ಸದಕಾ ಒಂದು ಆರೋಗ್ಯವನ್ನು ಕಾಪಾಡುವ ವಸ್ತು ಕೂಡ ಆಗಿದೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತು ಎಂದರೆ ಆರೋಗ್ಯ. ಆರೋಗ್ಯ ಇದ್ದವನು ದೊಡ್ಡ ಶ್ರೀಮಂತನು. ಹಾಗಾಗಿ ನಾವು ಸದಕಾ ನಮ್ಮ ಆರೋಗ್ಯದ ಮೇಲೆ ಕೊಡುವುದು ತುಂಬಾ ಮುಖ್ಯವಾಗಿದೆ. ಸದಕಾ ಮಾಡುವುದರ 6ನೆಯ ಲಾಭ ಏನು ಎಂದರೆ, ನಾವು ದಾನ ಮಾಡುವುದನ್ನು ನೋಡಿ ಅಲ್ಲಾಹನ ಫರಿಷ್ಠೆಗಳು ಅಲ್ಲಾಹನ ಮುಂದೆ ಹೋಗಿ ನಮಗೋಸ್ಕರ ನಮ್ಮ ಹೆಸರಿನ ಮೇಲೆ ತಾವು ನಮ್ಮ ದುವಾ ಕಬೂಲ್ ಆಗಲಿ ಎಂದು ಅಲ್ಲಾಹನ ಮುಂದೆ ಬೇಡಿಕೊಳ್ಳುತ್ತಾರೆ. ಅಲ್ಲಾಹನ ಮಾಸೂಮ್ ಇರುವ ಈ ಫರಿಷ್ಠೆಗಳು, ಅಮಾಯಕರಾಗಿರುವ ಈ ಫರಿಷ್ಠೆಗಳು, ಕೇವಲ ಅಲ್ಲಾಹನ ಆರಾಧನೆಯನ್ನು ಮಾಡುವಂತಹ ಈ ಫರಿಷ್ಠೆಗಳು ನಮಗೋಸ್ಕರ ಅಲ್ಲಾಹನ ಮುಂದೆ ಹೋಗಿ ನಿಂತು ಇವರ ದುವಾಗಳನ್ನು ಅಲ್ಲಾಹ ನೀನು ಕಬೂಲ್ ಮಾಡಿಕೊ ಎಂದು ಹೇಳಿದಾಗ ಅಲ್ಲಾಹನು ಆ ಫರಿಷ್ಠೆಗಳ ದುವಾವನ್ನು ಕಬೂಲ್ ಮಾಡುತ್ತಾನೆ.
ಹಾಗಾಗಿ ನಾವು ದಾನ ಮಾಡುವುದರಿಂದ ಅಲ್ಲಾಹನ ಫರಿಷ್ಠೆಗಳು ಸಹಿತ ನಮಗೆ ದುವಾ ಮಾಡುತ್ತಾರೆ. ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಲ್ಲಾಹನು ಕಬೂಲ್ ಮಾಡುತ್ತಾನೆ. ಸದಕಾ ಮಾಡುವುದರ 7ನೆಯ ಲಾಭ ಏನು ಎಂದರೆ, ಯಾರ ಮನಸ್ಸು ಕಟುವಾಗಿರುತ್ತದೆಯೋ ಅವರ ಮನಸ್ಸು ಮೃದು ಆಗಬೇಕು ಎಂದರೆ ಅವರು ಅಲ್ಲಾಹನ ದಾರಿಯಲ್ಲಿ ತಮ್ಮ ಹತ್ತಿರ ಇರುವುದನ್ನು ಕೇವಲ ಕೂಡಿ ಇಡುವುದು ಅಷ್ಟೇ ಅಲ್ಲ, ಅಲ್ಲಾಹನ ದಾರಿಯಲ್ಲಿ ಖರ್ಚು ಮಾಡುವುದನ್ನು ಸಹಿತ ಕಲಿತಾಗ ಅವರ ಹೃದಯ ಮೃದುವಾಗುತ್ತದೆ. ದಾನ ಮಾಡುವುದರಿಂದ ಮನುಷ್ಯನ ಹೃದಯವನ್ನು ಅಲ್ಲಾಹನು ಮೃದು ಮಾಡುತ್ತಾನೆ. ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನೀಡುತ್ತಾನೆ. ಬೇರೆಯವರ ನೋವಿಗೆ ಸ್ಪಂದಿಸುವಂತಹ ಭಾವನೆಯನ್ನು ಬೆಳೆಸುತ್ತಾನೆ. ಹಾಗಾಗಿ ದಾನ ಮಾಡುವುದರಿಂದ ನಮ್ಮ ಮನಸ್ಸುಗಳು ಮೃದುವಾಗುತ್ತವೆ. ಬೇರೆ ಜೀವಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಅಲ್ಲಾಹನು ನಮಗೆ ನೀಡುತ್ತಾನೆ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುವುದು, ಕಠೋರ ಮಾಡಿಕೊಳ್ಳುವುದನ್ನು ಬಿಟ್ಟು ನಮ್ಮ ಹೃದಯವನ್ನು ಮೃದು ಮಾಡಿಕೊಳ್ಳುವುದು ತುಂಬಾ ಉತ್ತಮವಾದ ಕೆಲಸವಾಗಿದೆ. ಇದು ದಾನದಿಂದ ಮಾತ್ರ ಸಾಧ್ಯವಾಗುತ್ತದೆ. ದಾನ ಮಾಡಿದಾಗ ನಮ್ಮ ಮನಸ್ಸು ಮೃದುವಾಗುತ್ತದೆ. ಸದಕಾ ಮಾಡುವುದರ 8ನೆಯ ಲಾಭ ಏನು ಎಂದರೆ, ಸದಕಾ ಮಾಡುವುದರಿಂದ ನಾವು ನಮ್ಮ ಮೇಲೆ ಅಲ್ಲಾಹನು ಕೋಪಗೊಂಡರೆ, ನಮ್ಮ ಮೇಲೆ ಅಲ್ಲಾಹನು ಸಿಟ್ಟು ಇದ್ದರೆ ಆ ಸಿಟ್ಟನ್ನು ಸಹಿತ ನಾವು ಮಾಡುವ ದಾನದಿಂದ ಅಲ್ಲಾಹನ ಸಿಟ್ಟು ಕೂಡ ಕಡಿಮೆಯಾಗುತ್ತದೆ. ನಾವು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಮಾಡುವಂತಹ ದಾನವನ್ನು ನೋಡಿ ಅಲ್ಲಾಹನು ನಾವು ಮಾಡಿರುವಂತಹ ಅನೇಕ ಪಾಪಗಳನ್ನು ನೋಡಿ ಕೋಪಗೊಂಡಿದ್ದರೂ ಸಹಿತ ಈ ದಾನದಿಂದ ಅವುಗಳನ್ನೆಲ್ಲ ಕ್ಷಮೆ ಮಾಡಿ ಅಲ್ಲಾಹನು ನಮ್ಮ ಮೇಲೆ ರಾಜಿಯಾಗುತ್ತಾನೆ. ಅವನ ಕೋಪವನ್ನು ಕಡಿಮೆ ಮಾಡುತ್ತಾನೆ. ಹಾಗಾಗಿ ನಾವು ದಾನ ಮಾಡುವುದು ಅಲ್ಲಾಹನ ಸಿಟ್ಟನ್ನು ಕೂಡ ಕಡಿಮೆ ಮಾಡುತ್ತದೆ. ನಾವು ನಮ್ಮ ಜೀವನದಲ್ಲಿ ತಿಳಿದು ತಿಳಿಯದೆಯೋ ಮಾಡಿರುವಂತಹ ಪಾಪವನ್ನು ಸಹಿತ ಈ ದಾನದಿಂದ ನಾವು ಅಲ್ಲಾಹನ ಕ್ಷಮೆಯನ್ನು ಪಡೆಯಬಹುದು. ದಾನ ಮಾಡುವುದರ 9ನೆಯ ಲಾಭ ಏನು ಎಂದರೆ, ನಾವು ದಾನ ಈ ಜಗತ್ತಿನಲ್ಲಿ ಮಾಡಿರಬಹುದು, ಆದರೆ ಈ ದಾನವು ನಾಳೆ ನಮಗೆ ಸತ್ತ ನಂತರವೂ ನಮ್ಮ ಜೊತೆ ಬಂದು ನಮಗೋಸ್ಕರ ನಿಲ್ಲುತ್ತದೆ. ನರಕದ ಶಿಕ್ಷೆಯಿಂದ ನಮ್ಮನ್ನು ದೂರಗೊಳಿಸುತ್ತದೆ. ನರಕದ ಶಿಕ್ಷೆಯಿಂದ ರಕ್ಷಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ಈ ದಾನವನ್ನು ನಾವು ಖಂಡಿತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಲ್ಲಾಹನ ಸಿಟ್ಟನ್ನು ಕಡಿಮೆ ಮಾಡುತ್ತದೆ. ನರಕದ ಶಿಕ್ಷೆಯನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ಈ ದಾನವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಾಡೋಣ. ನಮ್ಮ ಖಬರಿನ ಬೆಳಕಾಗಿ ಬರುವಂತಹ ಈ ದಾನವನ್ನು ನಾವು ನಮ್ಮ ಜೀವನದಲ್ಲಿ ಹಿಂದೆಯೇ ಅಭ್ಯಾಸ ಮಾಡಿಕೊಳ್ಳೋಣ. ಮತ್ತು ದಾನದ 10ನೆಯ ಲಾಭ ಏನು ಎಂದರೆ, ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸದಕಾ ಮಾಡುವುದನ್ನು, ಈ ಒಂದು ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ನಾಳೆ ನಮ್ಮ ಬದುಕು ಅಂತ್ಯವಾಗುವಾಗ ನಮಗೆ ಒಳ್ಳೆಯ ಸಾವನ್ನು ಅಲ್ಲಾಹನು ನೀಡುತ್ತಾನೆ. ಒಳ್ಳೆಯ ಸಾವನ್ನು ಬಯಸುವುದು ಉತ್ತಮವಾದ ಗುಣವಾಗಿದೆ. ನಾವು ನೋಡಬಹುದು, ಪ್ರತಿದಿನ ಯಾರ್ಯಾರಿಗೋ ಎಷ್ಟೊಂದು ಕ್ರೂರವಾದ ಸಾವು ಅಲ್ಲಾಹನು ನೀಡುತ್ತಾನೆ. ಅಂತಹ ಕ್ರೂರವಾದ ಸಾವಿನಿಂದ ನಾವು ಬಚಾವಾಗಬಹುದು. ನಾಳೆ ನಮಗೆ ಒಳ್ಳೆಯ ಸಾವು ಸಿಗಬೇಕು ಎಂದರೆ ನಾವು ದಾನವನ್ನು ಮಾಡುವಂತಹ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು. ನಾವು ಹೇಳುತ್ತೇವೆ ಅಲ್ಲವೇ, ಎಂತಹ ಒಳ್ಳೆಯ ಸಾವನ್ನು ಅವನಿಗೆ ಕೊಟ್ಟಿದ್ದಾನೆ ಅಲ್ಲಾಹನು ಎಂದು. ಅದೇ ರೀತಿ ಆ ಒಳ್ಳೆಯ ಸಾವನ್ನು ನಾವು ಸಹಿತ ಬಯಸೋಣ. ಅಲ್ಲಾಹನು ನಮ್ಮ ಜೀವವನ್ನು ಒಳ್ಳೆಯ ಸಾವು ಆಗಿ ಬದಲಾಯಿಸಲಿ ಎಂಬ ಆಸೆಯನ್ನು ನಾವು ಇಟ್ಟುಕೊಂಡರೆ ನಾವು ದಾನ ಮಾಡಬೇಕು. ಇದರಿಂದ ನಮಗೆ ಒಳ್ಳೆಯ ಸಾವು ಸಿಗುತ್ತದೆ. ಇಷ್ಟೊಂದೆಲ್ಲ ಲಾಭಗಳನ್ನು ಹೊಂದಿರುವ ಈ ದಾನವನ್ನು ನಾವು ಪ್ರತಿದಿನ ಮಾಡುವಂತಹ ಅಭ್ಯಾಸವನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳೋಣ. ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅವರನ್ನು ಹುಡುಕಿ ನಾವು ದಾನ ಮಾಡುವಂತಹ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳೋಣ. ಮೊದಲಿಗೆ ನಮ್ಮ ಆತ್ಮೀಯ ಸಂಬಂಧಿಕರಲ್ಲಿ ಹುಡುಕಿ ನಾವು ದಾನ ಮಾಡಬೇಕು. ಮತ್ತು ನಮ್ಮ ಆಜುಬಾಜು ಇರುವ ಮನೆಗಳಲ್ಲಿ ಯಾರಿಗೆ ತೊಂದರೆ ಇದೆಯೋ ಅಂತಹವರನ್ನು ಹುಡುಕಿ ನಾವು ದಾನ ಮಾಡಬೇಕು. ಈ ರೀತಿಯಾಗಿ ನಾವು ದಾನ ಮಾಡಬೇಕು. ಕೆಲವೊಂದು ರೂಪಗಳಲ್ಲಿ ದಾನವು ತುಂಬಾ ಶ್ರೇಷ್ಠವಾಗಿದೆ. ಅದು ಅನ್ನದಾನವಾಗಿರಬಹುದು, ಅವರಿಗೆ ಬಂದಿರುವ ಕಷ್ಟವನ್ನು ನಿವಾರಿಸುವಂತಹ ಭಾವನೆಗಳಾಗಿರಬಹುದು. ನಮ್ಮ ಕೈಲಾದಷ್ಟು ನಾವು ದಾನ ಮಾಡುವುದು ತುಂಬಾ ಉತ್ತಮವಾಗಿದೆ. ಇಂತಹ ಒಳ್ಳೆ ಅಭ್ಯಾಸವನ್ನು, ಇಂತಹ ಒಳ್ಳೆ ನೇಕಿ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು, ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮಗೆ ದಯಪಾಲಿಸಲಿ
ಇದರಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಿ. ಇವೆಲ್ಲ ಲಾಭಗಳನ್ನು ನಮ್ಮ ಜೀವನದಲ್ಲಿ ಅಲ್ಲಾಹನು ನೀಡಲಿ ಎಂದು ಆ ಅಲ್ಲಾಹನಲ್ಲಿ ದುವಾ ಮಾಡುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.